ಸರ್ಕಾರಿ ಶಾಲೆಗಳ ಉಳಿವಿಗೆ ಕೈಜೋಡಿಸಿದ ನಾಗರಾಜ್ ಕುಟುಂಬಸ್ಥರು 2,000ಕ್ಕೂ ಹೆಚ್ಚು ಮಕ್ಕಳಿಗೆ ನೋಟ್ಬುಕ್ ವಿತರಣೆ. ಆನೇಕಲ್ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳ ಸಂಖ್ಯೆ ಕ್ಷೀಣಿಸುತ್ತಿರುವ ಮತ್ತು ದಾಖಲಾತಿ ಪ್ರಮಾಣ ಕಡಿಮೆಯಾಗುತ್ತಿರುವ ಆತಂಕಕಾರಿ ಬೆಳವಣಿಗೆಯ ನಡುವೆ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ಬಲಪಡಿಸುವ ಉದ್ದೇಶದಿಂದ ಸಿಡಿ ಹೊಸಕೋಟೆ ಗ್ರಾಮದ ಸಮಾಜ ಸೇವಕರು ಶ್ಲಾಘನೀಯ ಕಾರ್ಯವೊಂದನ್ನು ಮಾಡಿದ್ದಾರೆ. ಆನೇಕಲ್ ತಾಲೂಕಿನ ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಡಿ ಹೊಸಕೋಟೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಹಾಗೂ ಅಗತ್ಯ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಸಿಡಿ ಹೊಸಕೋಟೆ ಗ್ರಾಮದ ನಾಗರಾಜ್ ಮತ್ತು ಶ್ರೀನಾಥ್ ಅವರ ಕುಟುಂಬದವರು ತಮ್ಮ ಸ್ನೇಹಿತರು ಹಾಗೂ ಬಿಜೆಪಿ ಪಕ್ಷದ ಮುಖಂಡರೊಂದಿಗೆ ಕೈಜೋಡಿಸಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮದ ಭಾಗವಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸುಮಾರು 11 ಸರ್ಕಾರಿ ಶಾಲೆಗಳ 2,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಕಲಿಕಾ ಪರಿಕರಗಳನ್ನು ವಿತರಿಸಿ ಮಕ್ಕಳ ಕಲಿಕೆಗೆ ಬೆಂಬಲ ಸೂಚಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಾಗರಾಜ್, ಸರ್ಕಾರಿ ಶಾಲೆಗಳು ಜ್ಞಾನದ ದೇಗುಲಗಳು, ಇವುಗಳನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿ. ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಮತ್ತು ಶಾಲೆಗಳತ್ತ ಮಕ್ಕಳ ಆಕರ್ಷಣೆ ಹೆಚ್ಚಾಗಬೇಕೆಂಬ ಉದ್ದೇಶದಿಂದ ಈ ಸಣ್ಣ ಪ್ರಯತ್ನ ಮಾಡಿದ್ದೇವೆ ಎಂದು ತಿಳಿಸಿದರು. ಈ ನೇರ ಹಾಗೂ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಮುನಿರಾಜು ಗೌಡ, ಆನೇಕಲ್ ತಾಲೂಕು ಬಿಜೆಪಿ ಉಪಾಧ್ಯಕ್ಷ ಪುಣ್ಯಕೋಟಿ ಶ್ರೀನಿವಾಸ್, ಆನೇಕಲ್ ವಿಎಸ್ಎಸ್ಎನ್ ಸಹಕಾರ ಸಂಘದ ಉಪಾಧ್ಯಕ್ಷೆ ಶೋಭಾ, ರವಿಚಂದ್ರ, ಆನೇಕಲ್ ವಿಎಸ್ಎಸ್ಎನ್ ಸಹಕಾರ ಸಂಘದ ಮಂಜುನಾಥ್, ರವಿರೆಡ್ಡಿ, ಪ್ರಕಾಶ್, ಮುರಳಿ, ಕೀರ್ತಿ, ರಘು ಸೇರಿದಂತೆ ಹಲವು ಗಣ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಮ್ಮ ಸಿಡಾಸ್ಕೋಟೆ ಗ್ರಾಮದಲ್ಲಿ ನಮ್ಮ ಸ್ನೇಹಿತರು ಬೆಂಗಳೂರು ದಕ್ಷಿಣ ಜಿಲ್ಲಾ ಬಿಜೆಪಿಯ ಉಪಾಧ್ಯಕ್ಷರಾದಂಥ ನಾಗರಾಜ್ರವರು ಹಾಗೂ ಶ್ರೀನಾಥ್ ಅವರ ಸಹಯೋಗದಲ್ಲಿ ಇವತ್ತು ಸುಮಾರು ಒಂದು 5,000 ನೋಟ್ಬುಕ್ಗಳು ಈ ಪಂಚಾಯತಿ ವ್ಯಾಪ್ತಿ ಮತ್ತು ಪಕ್ಕದ ಪಂಚಾಯತಿಗಳು ಸಹ ಇವತ್ತು ಉಚಿತವಾಗಿ ಸರ್ಕಾರಿ ಶಾಲೆಗಳಿಗೆ ನೋಟ್ಬುಕ್ ವಿತರಣೆ ಮಾಡ್ತಾಯಿದ್ದಾರೆ. ಇದು ಬಹಳ ಉತ್ತಮವಾದ ಕೆಲಸ. ಯಾಕೆಂದರೆ ನಾವು ಸಹ ಸರ್ಕಾರಿ ಶಾಲೆಗಳಲ್ಲಿ ಓದಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀವಿ. ಸರ್ಕಾರಿ ಶಾಲೆಯಲ್ಲಿ ಇವತ್ತು ಬಹುತೇಕ ಹಳ್ಳಿಗಳಲ್ಲಿ ಎಲ್ಲ ಆಂಗ್ಲ ಮಾಧ್ಯಮಗಳಿಗೆ ಕಳಿಸ್ತವ್ರೆ. ಈ ಸರ್ಕಾರಿ ಶಾಲೆಗಳಲ್ಲಿ ವಲಸೆ ಬಂದಿರುವಂಥ ಮತ್ತು ಉತ್ತರ ಕನ್ನಡದ ಕೆಲವು ಭಾಗದಿಂದ ಬಂದಿರುವಂಥ ಬಡವ ಮಕ್ಕಳಿದ್ದಾರೆ. ಅವ್ರಿಗೆ ನೋಟ್ಬುಕ್ಕು ವ್ಯವಸ್ಥೆ ಇರ್ಬೋದು, ಬ್ಯಾಗ್ ಇರ್ಬೋದು, ಲೇಖನಿ ಸಾಮಗ್ರಿಗಳು ನೀಡ್ತಾ ಇರೋದು ಭಾಳ ಉತ್ತಮವಾದ ಕೆಲಸ. ಈ ಒಂದು ಕೆಲಸ ಮುಂದೆ ಹೆಚ್ಚಿನ ರಾಜ್ಯ ತಾಲೂಕಿನಾದ್ಯಂತ ವಿಸ್ತರಣೆ ಆಗಬೇಕು. ಅದೇ ರೀತಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಹೇಳ್ತಾ, ಮತ್ತು ನಾಗರಾಜ್ರವರು ಮತ್ತು ಅವರ ಕುಟುಂಬಕ್ಕೂ ಸಹ ಒಳ್ಳೆಯದಾಗಲಿ. ನಾವು ಸಹ ಯಾವತ್ತೂ ಸರ್ಕಾರಿ ಶಾಲಾ ಮಕ್ಕಳ ಪರವಾಗಿ ಇರ್ತೀವಿ. ಯಾಕೆ ಅಂತಂದರೆ ಆಂಗ್ಲ ಮಾಧ್ಯಮದಲ್ಲಿ ಅವರಿಗೆ ಎಲ್ಲ ಅನುಕೂಲ ಇರ್ತದೆ. ಸರ್ಕಾರಿ ಶಾಲಾ ಮಕ್ಕಳಿಗೆ ಮೂಲಭೂತವಾಗಿ ಅವರಿಗೆ ಸಮವಸ್ತ್ರ ಇರ್ಬೋದು, ಅದೇ ರೀತಿ ಪುಸ್ತಕಗಳಿರ್ಬೋದು, ಲೇಖನಿ ಸಾಮಗ್ರಿಗಳು, ಬ್ಯಾಗು ಇವುಗಳ ವ್ಯವಸ್ಥೆಯನ್ನು ಮಾಡಬೇಕು. ಯಾಕೆಂದರೆ ಇವು ಸಮಾಜದಲ್ಲಿ ನಾವು ವಿದ್ಯೆಗೆ ಯಾವತ್ತೂ ನಾವು ಪ್ರೋತ್ಸಾಹ ನೀಡಬೇಕು. ವಿದ್ಯೆ ಯಾರೂ ಕದಿಯೋಕ್ಕಾಗಲ್ಲ ಅಂತ ಈ ಒಂದು ವಿದ್ಯಾಭ್ಯಾಸಕ್ಕೆ ನಾವು ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಹೇಳ್ತಾ, ಈ ಶುಭ ಸಂದರ್ಭದಲ್ಲಿ ಆಗಮಿಸಿರುವಂಥ ಎಲ್ಲ ಪಕ್ಷದ ಎಲ್ಲ ಹಿರಿಯರು, ನನ್ನ ಆತ್ಮೀಯರಾದಂಥ ರವಿ ಅವರಿರ್ಬೋದು, ಪ್ರಕಾಶು, ನಮ್ಮ ಶ್ರೀನಿವಾಸ್ ಅವರಿದ್ದಾರೆ, ಶ್ರೀನಾಥು, ಗೋವಿಂದರಾಜು, ನಮ್ಮ ವೆಂಕಟಸ್ವಾಮಿ, ಹರೀಶು, ನಮ್ಮ ಮಂಜುನಾಥ್ ರೆಡ್ಡಿ ಅವರು ಎಲ್ಲ ಸ್ನೇಹಿತರು ಸಹ ಆಗಮಿಸಿದ್ದಾರೆ. ನಮ್ಮ ರಘು ಅವರು ಎಲ್ಲ ಆಗಮಿಸಿದ್ದಾರೆ. ಎಲ್ಲರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಮಾಧ್ಯಮ ಮಿತ್ರರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮ್ಮ ಸಿಡಿ ಹೊಸಕೋಟೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನಮ್ಮ ಸಹೋದರ ಸಮಾನರಾದಂಥ ನಾಗರಾಜ್ ಅವರು ಹಾಗೆ ನನ್ನ ಆತ್ಮೀಯ ಗೆಳೆಯ ಶ್ರೀನಾಥ್ರವರು ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಇಡೀ ಪಂಚಾಯಿತಿ ಹಾಗೂ ತಾಲೂಕಿನ ಕೆಲವೊಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ನೋಟ್ಬುಕ್ ವಿತರಣೆ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ. ಬಹಳ ಅದ್ಭುತವಾದ ಕಾರ್ಯ. ನಾವು ಸರ್ಕಾರಿ ಶಾಲೆಗಳಲ್ಲೇ ಓದಿ ಬಂದಿರತಕ್ಕಂಥವ್ರು. ನಮಗೂ ಎಲ್ಲ ಒಂದು ಕಡೆ ಮನಸ್ಸಿಗೆ ನೋವಿದೆ, ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಹಾಕಲಿಲ್ಲ ಅಂತ. ಯಾಕಂದರೆ ವ್ಯವಸ್ಥೆಗಳು, ಒಟ್ಟು ಕುಟುಂಬಗಳಲ್ಲಿರ್ತೀವಿ, ನಮ್ಮ ಮಾತುಗಳು ಕೆಲವೊಂದು ಸರಿ ಮನೆಗಳಲ್ಲಿ ಆಗೋದಿಲ್ಲ. ನನ್ನ ಮನೇಲಿ ಹಠ ಮಾಡ್ತದೆ ನಾನು ಸರ್ಕಾರಿ ಶಾಲೆಯಲ್ಲೇ ಓದಿಸ್ಬೇಕು ಅಂತ. ಬಟ್ ನಮ್ಮ ಹಿರಿಯರು ಅದಕ್ಕೆ ಅವಕಾಶ ಕೊಡಲಿಲ್ಲ. ಹಾಗಾಗಿ ಅದು ಮಕ್ಕಳೆಲ್ಲ ನಮ್ಮ ಮಕ್ಕಳೇ, ಯಾರ ಮಕ್ಕಳಾದರೂ ನಮ್ಮ ಮಕ್ಕಳೇ ಅವರು. ಯಾಕಂದರೆ ಈ ದೇಶದ ಭಾರತದ ಭವಿಷ್ಯದ ರತ್ನಗಳವರು. ನಾನು ಇನ್ನೊಂದಷ್ಟು ಸರ್ಕಾರಿ ಶಾಲೆಗಳಲ್ಲಿ ನಾನು ಸಹ ನನ್ನ ಮಕ್ಕಳ ಹುಟ್ಟುಹಬ್ಬದ ದಿವಸ ಅವ್ರನ್ನ ಸೇರ್ಸೋಕ್ಕಾಗಲಿಲ್ಲ. ಆದರೆ ಅವ್ರನ್ನ ಕರ್ಕೊಂಡೋಗಿ ಆ ಶಾಲೆಗಳಲ್ಲಿ ಅವ್ರ ಮುಖಾಂತರ ಅಲ್ಲಿ ಕೆಲವೊಂದು ವ್ಯವಸ್ಥೆಗಳು, ಶಾಲಾ
ಬ್ಯಾಗ್ಗಳಿರ್ಬೋದು, ಯೂನಿಫಾರ್ಮ್ ಇರ್ಬೋದು, ಬುಕ್ಸ್ ಇರ್ಬೋದು, ಅವರ ಹುಟ್ಟುಹಬ್ಬದ ದಿವಸ ಕೊಟ್ಟು ಅರ್ಥಪೂರ್ಣವಾಗಿ ಆಚರಣೆಯನ್ನು ನಾನು ಸತತ 15 ವರ್ಷಗಳಿಂದ ಮಾಡ್ಕೊಂಬಂದಿದ್ದೀನಿ. ನಮ್ಮ ಸ್ನೇಹಿತರು ಇವತ್ತು ಭಾಳ ಅದ್ಭುತವಾದ ಕಾರ್ಯ ಮಾಡಿದ್ದಾರೆ. ಇವತ್ತೇನಾದರೂ ಸಾಧನೆ ಮಾಡಿರ್ತಕ್ಕಂಥ ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು, ದೊಡ್ಡ ದೊಡ್ಡ ಸಾಧಕರು, ಕೆಲವೊಂದು ದೊಡ್ಡ ದೊಡ್ಡ ಉದ್ದಿಮೆಗಳನ್ನು ಸ್ಥಾಪಿಸಿದ್ದಾರೆ. ಅವರೆಲ್ಲರೂ ಸಹ ಸರ್ಕಾರಿ ಶಾಲೆಗಳಲ್ಲಿ ಓದಿರ್ತಕ್ಕಂಥವ್ರು. ಅವ್ರಿಗೆ ಯಾಕಂದರೆ ನಮ್ಗೆ ಗೊತ್ತಿದೆ, ಈಗ ನಮಗೊಂದು ಸೇವೆ ಮನೋಭಾವ, ಸಮಾಜದ ಕಳಕಳಿ ಎಲ್ಲ ಬಂದಿದೆ ಅಂದರೆ ನಮ್ಮ ಆ ಶಾಲೆಯ ಗುರುಗಳು ಕಲಿಸಿರ್ತಕ್ಕಂಥ ಒಂದು ಭಿಕ್ಷೆ. ಆ ಗುರುಗಳು ನಮಗೇನು ಸಂಸ್ಕಾರ ಅದೆಲ್ಲ ಕಲಿಸ್ಕೊಟ್ಟಿದ್ದಾರೆ. ಇವತ್ತು ಸಹ ನಮ್ಮ ಗುರುಗಳೆಲ್ಲ ಸಿಕ್ಕಿದ್ರೆ ನಮ್ಗೆ ಗೊತ್ತಿಲ್ಲದೆ, ಅರಿವಿಲ್ಲದೆ, ಇವತ್ತು ಆರ್ಥಿಕವಾಗಿ ಇನ್ನೊಂದು ಮಟ್ಟದಲ್ಲಿ ಸಾಮಾಜಿಕವಾಗಿ ನಾವು ಏನೇ ಇರ್ಬೋದು, ಆದರೆ ನನ್ನ ಗುರುಗಳು ಕಂಡಾಗ ನನ್ನ ಕೈ ಅವ್ರ ಪಾದ ಹತ್ರ ಹೋಗುತ್ತೆ. ಯಾಕೆಂದರೆ ಅವರು ಅವತ್ತು ಕೊಟ್ಟಿರೋ ಸಂಸ್ಕಾರ. ಇವತ್ತು ಅದೇ ಆಂಗ್ಲ ಮಾಧ್ಯಮಗಳಲ್ಲಿ ಶಾಲೆ ಮಕ್ಕಳು ಕೈ ಗುರುಗಳು ಭುಜದ ಮೇಲೆ ಹೋಗುತ್ತೆ. ಇಷ್ಟೇ ವ್ಯತ್ಯಾಸ, ಬೇರೆ ಏನಿಲ್ಲ. ಇದು ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಇಷ್ಟೇ ವ್ಯತ್ಯಾಸ. ಹಾಗೆ ಈ ಸರ್ಕಾರಿ ಶಾಲೆಗಳಲ್ಲಿ ಸಾಕಷ್ಟು ಸರ್ಕಾರನೂ ಗಮನ ಹರಿಸಿ ಸೂಕ್ತವಾದ ಒಂದು, ಯಾಕಂದರೆ ಎಲ್ಲ ರ್ಯಾಂಕ್ ಹೋಲ್ಡರ್ ಟೀಚರ್ಸ್ನೇ ತೊಗೊತಾರೆ, ಆದರೆ ವಿದ್ಯಾಭ್ಯಾಸ ಕೊಡಬೇಕಾದ್ರೆ, ಸವಲತ್ತುಗಳು ಕೊಡಬೇಕಾದ್ರೆ ಯಾಕೋ ತುಂಬ ಕೇವಲವಾಗಿ ನೋಡ್ತದೆ. ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಸಾಕಷ್ಟು ಸರ್ಕಾರಿ ಶಾಲೆಗಳು ಮುಚ್ಚಲ್ಪಟ್ಟಿವೆ ಹಾಗೂ ಮುಚ್ಚುವ ಹಂತದಲ್ಲಿದೆ. ದಯವಿಟ್ಟು ಸರ್ಕಾರದಲ್ಲಿ ನನ್ನೊಂದು ಮನವಿ, ಈ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಸೂಕ್ತವಾದ ಆಧುನಿಕ ಮತ್ತು ಕೆಲವೊಂದು ತಂತ್ರಜ್ಞಾನ ಉಪಯೋಗಿಸ್ಕೊಂಡು ಆ ಶಾಲೆಗಳನ್ನ ಅಭಿವೃದ್ಧಿಪಡಿಸಿ ಸೂಕ್ತವಾದ ವಿದ್ಯಾಭ್ಯಾಸನ ಪ್ರತಿಯೊಂದು ಮಕ್ಕಳಿಗೂ ಪಡಿಬೇಕು. ಈ ಭಾರತದ ಪ್ರತಿಯೊಂದು ಪ್ರಜೆಗೂ ತಕ್ಕಂಥ ಒಳ್ಳೆಯ ವಿದ್ಯಾಭ್ಯಾಸ ಅವ್ರಿಗೆ ತಲುಪಬೇಕು. ಆವಾಗಲೇ ಈ ದೇಶ ಕಟ್ಟಕ್ಕೆ ನಾವೆಲ್ಲ ಸಾಧ್ಯ ಆಗುತ್ತೆ. ಅವರೆಲ್ಲರಿಗೂ ತಲುಪಲಿ. ಇನ್ನಷ್ಟು ಎಲ್ಲ ನಾಯಕರು ಈ ರೀತಿಯ ಸೇವೆಗಳನ್ನ ಅವರ ಜೀವನದಲ್ಲಿ ರೂಢಿಸ್ಕೊಳ್ಳಿ. ಇವತ್ತು ಭಾಳ ಅದ್ಭುತವಾದ ಕಾರ್ಯವನ್ನು ನಮ್ಮ ಸ್ನೇಹಿತರು ಮಾಡಿದ್ದಾರೆ. ಅವರಿಗೆ, ಅವ್ರ ಕುಟುಂಬಕ್ಕೆ ಭಗವಂತ ಆಯುರ ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸುಖಶಾಂತಿ ಕೊಟ್ಟು ಅವ್ರಿಗೆ ಇನ್ನಷ್ಟು ಸೇವೆ ಮಾಡುವಂಥ ಶಕ್ತಿ ಕೊಡಲಿ ಅಂತ. ಸಿಡಿವಾಸಕೋಟೆ ಗ್ರಾಮದಲ್ಲಿ ಇಡೀ ಪಂಚಾಯತಿಗೆ, ಎಲ್ಲ ಸರ್ಕಾರಿ ಶಾಲೆಗಳಿಗೆ ಬುಕ್ಸನ್ನು ತಲುಪಿಸೋಂಥ ವ್ಯವಸ್ಥೆ ನಾಗರಾಜ್ ಗೌಡರು, ಶ್ರೀನಾಥ್ ಗೌಡರು ಹಾಗೂ ನಮ್ಮ ಗುರುಗಳಾದಂಥ ಡುಮಾ ಸೀನಣ್ಣವರು, ಶೋಭಕಾ ಸೀನಣ್ಣವರು, ಇವರೆಲ್ಲ ಸೇರಿ, ಇವ್ರ ಕುಟುಂಬ ಸೇರಿ ಮಾಡ್ತಾಯಿದ್ದಾರೆ. ಇಡೀ ಪಂಚಾಯತಿಗೆ ಇದೊಂದು ಒಳ್ಳೆಯ ಕೆಲಸ. ಈ ಸಂದರ್ಭದಲ್ಲಿ ಇವ್ರ ಕುಟುಂಬಕ್ಕೆ ನಾನು ಶುಭ ಹಾರೈಸ್ತೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಪಂಚಾಯತಿನೆಲ್ಲ ನಾವೆಲ್ಲ ಮಾತಾಡಿಕೊಂಡು ಇಡೀ ತಾಲೂಕೆ ಇದನ್ನು ವ್ಯಾಪಿಸ್ಬೇಕು, ಇವ್ರ ಮುಖಾಂತರನೇ ವ್ಯಾಪಿಸ್ಬೇಕು. ನಮ್ಮ ಡುಮಾ ಸೀನಣ್ಣವರು, ನಮ್ಮ ಗುರುಗಳು, ಅವರು ಒಂದು ಹೆಸರಲ್ಲಿ ಮಾಡೋಣ ಅಂತ ಒಂದು ನನ್ನ ತಲೆಗೆ ಬಂತು ಇವತ್ತಿನ ಕ್ಷಣದಲ್ಲಿ. ಸಾಧ್ಯವಾದರೆ ನೋಡೋಣ, ದೇವ್ರು ಭಗವಂತನ ಶಕ್ತಿ ಕೊಟ್ಟರೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಇವ್ರಿಗೆ ಶುಭ ಹಾರೈಸಿ ಎಲ್ಲ ಶಾಲೆ ಮಕ್ಕಳಿಗೂ ಒಳ್ಳೆಯದಾಗಲಿ. ಕನ್ನಡದ ಶಾಲೆಯಲ್ಲಿ ಓದೋ ಮಕ್ಕಳು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ನೀವು ನಮ್ಮ ದೇಶ ಸಂವಿಧಾನ ಚೌಕಟ್ಟಲ್ಲಿ ಯಾರು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಅದರಲ್ಲಿ ಇವತ್ತಿನ ದಿನದಲ್ಲಿ ರಾಜ್ಯದಲ್ಲಿ ಯಾರೇ ಉನ್ನತ ಸ್ಥಾನದಲ್ಲಿದ್ದರೂ ಅದು ಸರ್ಕಾರಿ ಶಾಲೆ ಮಕ್ಕಳೇ ಇರೋದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ, ಈ ನಮ್ಮ ನಾಗರಾಜ್ ಗೌಡ್ರಿಗೆ, ಅವ್ರ ಕುಟುಂಬಕ್ಕೆ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ನಾನು 2 ಮಾತು. ನನ್ನ ತಂದೆ ತಾಯಿಗಳ ಆಶೀರ್ವಾದ, ಹಿರಿಯರು, ಗುರು ಹಿರಿಯರು ಹಾಗೂ ಸ್ನೇಹಿತರುಗಳ ಎಲ್ಲರ ಆಶೀರ್ವಾದದೊಂದಿಗೆ ನನ್ನಲ್ಲಿ ಒಂದು ಥಾಟ್ಸ್ ಬಂತು. ಏನೊಂದು ಗೌರ್ಮೆಂಟ್ ಸ್ಕೂಲ್ನ ಮಕ್ಕಳನ್ನ ಒಂದು ಎಜುಕೇಷನಲ್ಲಿ ಅವ್ರಿಗೆ ಒಂದು ಪ್ರೋತ್ಸಾಹ, ಎನ್ಕರೇಜ್ ಮಾಡಬೇಕು ಅನ್ನೋದೊಂದು. ಸೊ ನಾವು ಸಾಕಷ್ಟು ಸ್ಕೂಲ್ಗಳಲ್ಲಿ, ನಮ್ಮ ಪಂಚಾಯಿತಿಯಲ್ಲಿ ಎಲ್ಲ ಕಡೆ ಸ್ಕೂಲ್ಗಳಲ್ಲೂ ನಾನು ವಿಚಾರಣೆ ಮಾಡಿದಾಗ ಅವ್ರುಗಳಿಗೆ ಇರ್ತಕ್ಕಂಥ ಸೌಲಭ್ಯಗಳು ಏನೂ ಇಲ್ಲ. ಯಾರೋ ಮಕ್ಕಳಿಗೆ ಒಂದು ಸ್ವಲ್ಪ ಯೂನಿಫಾರ್ಮ್ ಕೊಡ್ಬೋದು, ಇನ್ನೊಂದು ಕೊಡ್ಬೋದು, ಮತ್ತೊಂದು ಕೊಡ್ಬೋದು, ಎಲ್ಲ ಇದೇ ಥರನೇ ಕೊಡ್ತಾಯಿದ್ದಾರೆ ಅಂತ. ನಾನು ನಮ್ಮೂರು ಸ್ಕೂಲ್ಗೆ ಮಾತ್ರ ಫಸ್ಟು ನಾನು ಮಾಡಬೇಕು ಅಂದ್ಕೊಂಡಿದ್ದೆ. ನೋಟ್ಬುಕ್ ಕೊಟ್ಟು ವಿತರಣೆ ಮಾಡಿ ಅವ್ರಿಗೆ ಎನ್ಕರೇಜ್ ಮಾಡಬೇಕು ಅಂದ್ಕೊಂಡಿದ್ದೆ. ಎಲ್ಲ ಸ್ಕೂಲ್ಗಳು ವಿಚಾರಿಸಿದಾಗ ಇದರ ಬಂತು. ಆಗ ನನ್ನ ತಲೆಯಲ್ಲಿ ಬಂದಿದ್ದೇನು ಅಂತೇಳಿದ್ರೆ, ಒಂದು 5,000 ನೋಟ್ಬುಕ್ ಮಾಡಿಸೋಣ ಅಂತ. ಆಗೇನು ಮಾಡಿದೆ, ಎಲ್ಲ ಪಂಚಾಯಿತಿಯಲ್ಲಿ ಎಲ್ಲ ಸ್ಕೂಲ್ಗಳನ್ನು ವಿಚಾರಿಸಿ 5,000 ನೋಟ್ಬುಕ್ ಮಾಡಿಸಿ. ಇನ್ನೂ ಉಳಿತು ಪಕ್ಕದಲ್ಲಿ, ಇನ್ನೂ ಈ ಕಡೆ ನಮ್ಮ ನಾಯನಹಳ್ಳಿ ಮತ್ತು ಲಿಂಗಾಪುರ, ಕುಂಬಾರನಹಳ್ಳಿ, ಇನ್ನು ಈ ಕಡೆ ಕಾವಲಸಳ್ಳಿ, ಈ ಕಡೆ ಇದೇ ಥರನೇ ಸುಮಾರು ಕಡೆ ನಾನು ಕೊಡಬೇಕು ಅನ್ನೋದು ನನಗೊಂದು ಥಾಟ್ಸ್ ಬಂತು. ಅದೊಂದು ಇವತ್ತೊಂದು ವಿತರಣಾ ಕಾರ್ಯಕ್ರಮ. ನಮ್ಮ ಹಿರಿಯರಾದಂಥ ನಮ್ಮ ಅಣ್ಣ ಆದಂತಹ ಶ್ರೀನಿವಾಸ್ ಅವರಿದ್ದರು, ಡುಮ್ಮಾ ಶ್ರೀನಿವಾಸ್ ಅಂತಲೇ ಫೇಮಸ್. ಅವರು BJP ಮುಖಂಡರು, ಅಕಾಲಿಕ ಮರಣದಿಂದ ಅವ್ರು ತೀರೋದ್ರು. ಸೊ ಅವನಾಗಿ ಕೊಟ್ಟಂಥ ಮಾರ್ಗ ಸಮಾಜ ಸೇವೆ ಅಂತ. ನಿಮ್ಮ ಮುಂದೆ ಹೋದ್ಮೇಲೆ ಏನೋ ಒಂದಷ್ಟು ಸೇವೆ ಮಾಡಬೇಕು, ಇಲ್ಲ ಅಂತೇಳಿದ್ರೆ ನಾವು ಮನೇಲಿ ಇರಬೇಕು ಅನ್ನೋದೊಂದು, ಆ ಒಂದು ಮನಸ್ಸಿನಲ್ಲಿ ಆ ಒಂದು ಭಾವನೆಗಳನ್ನ ಇಟ್ಕೊಂಡೆ ನಾವು ಒಂದು ಸಮಾಜ ಸೇವೆ ಮಾಡ್ತಾಯಿದ್ವಿ. ನಾವು ಇದನ್ನು ಯಾವುದೇ ಎಲೆಕ್ಷನ್ದು ಇನ್ನೊಂದು ಮತ್ತೊಂದು ದುರುದ್ದೇಶ ಅಂತ ಏನಿಲ್ಲ, ಉದ್ದೇಶಗಳೇನಿಲ್ಲ. ನಾವು ಸಾಮಾಜಿಕವಾಗಿ ನಮಗೊಂದು BJP ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದೆ. ಆ ಪ್ಲಾಟ್ಫಾರ್ಮಲ್ಲಿ ನಾವು ದುಡಿತಾ ಇದ್ದೀವಿ. BJPಯಲ್ಲೇ ಇದ್ದುಕೊಂಡು ನಾವೆಲ್ಲ ಸಮಾಜ ಸೇವೆಯನ್ನು ಮಾಡಬೇಕು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಮಾಡ್ತಾಯಿದ್ವಿ. ಅದಕ್ಕೆ ನನ್ನ ಕುಟುಂಬದಿಂದನೂ ಸಾಕಷ್ಟು ನನಗೆ ಪ್ರೋತ್ಸಾಹ ಸಿಕ್ಕಿದೆ. ನಮ್ಮ ಅತ್ತಿಗೆಯವರು ಇರ್ಬೋದು, ನನ್ನ ತಮ್ಮ ಇರ್ಬೋದು, ನಮ್ಮ ತಂದೆ ತಾಯಿಗಳಿರ್ಬೋದು, ಮತ್ತು ನಮ್ಮ ರವಿ ಅವರು ಇದಕ್ಕೆ ತುಂಬ ನನಗೆ ಸಪೋರ್ಟ್ ಮಾಡಿದ್ರು.
ಹಾಗಾಗಿ ನಮ್ಮ ಮುನ್ರಾಜೇಗೌಡರು ಇರ್ಬೋದು, ನಮ್ಮ ದೊಡ್ಡಗಡೆ ಶಂಕರ್ ಇರ್ಬೋದು, ನಮ್ಮ ಶ್ರೀನಿವಾಸ್ ಇರ್ಬೋದು, ನಮ್ಮ SRT ಅಶೋಕಣ್ಣವ್ರು ಇರ್ಬೋದು, ಇವರೆಲ್ಲ ಏನು ಅಂತ ಹೇಳಿದ್ರೆ ಸಮಾಜ ಸೇವೆಯಲ್ಲಿ ತೊಡಕೊಂಡಿರೋಂಥವ್ರನ್ನ ತುಂಬ ಪ್ರೀತಿ ಮಾಡ್ತಾರೆ, ಅವ್ರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾರೆ. ಪಾರ್ಟಿಯಲ್ಲಿ ಇನ್ನೂ ಹೆಚ್ಚಿಗೆ ಕೆಲಸ ಮಾಡೋಂಥ ಅವಕಾಶಗಳನ್ನ ನೀವು ಉತ್ತೇಜಿಸಿ ಅವ್ರಿಗೆ ಮಾಡು ಅಂತ ಹೇಳ್ಬಿಟ್ಟು ಹೇಳೋಂಥ ಕೆಲಸ ಮಾಡ್ತಾರೆ. ಹಂಗಾಗಿ ನನಗದೊಂದು ತುಂಬ ಖುಷಿ ಇದೆ. ಸೊ ಅಂಥವನ್ನೆಲ್ಲ ನಾನು ನೋಡಿ ನಾನು ಒಂದು 4 ಸಮಾಜ ಸೇವೆ ಮಾಡಬೇಕು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಇದನ್ನು ಮಾಡಿದ್ದೀನಿ. ಇದು ನನ್ನ ಚಿಕ್ಕ ಅಳಿಲು ಸೇವೆ ಅಂತ ನಾನು ಹೇಳ್ಕೊತೀನಿ. ಯಾವಾಗಲೂ ಹೇಳ್ತಾ ಇರ್ತಾರೆ ದೊಡ್ಡವರು, ನೀನು ಮಾತಾಡಬಾರ್ದು, ನೀನು ಮಾಡಿರ್ತಕ್ಕಂಥ ಕೆಲಸ ಮಾತಾಡಬೇಕು ಅಂತ. ಮುಂದಿನ ದಿವಸಗಳಲ್ಲಿ ನೋಡೋಣ, ಇನ್ನೂ ಹೆಚ್ಚಿಗೆ ಆದರೆ ಈ ಒಂದು ನಮ್ಮ ಕುಟುಂಬದಿಂದ, ನನ್ನಿಂದ ಮತ್ತು ನಮ್ಮ ಸ್ನೇಹಿತರುಗಳು ಎಲ್ಲರಿಂದನೂ ಇನ್ನೂ ಹೆಚ್ಚಿಗೆ ಈ ಥರದ ಸಮಾಜ ಸೇವೆ ಮಾಡೋಕ್ಕಾದರೆ ಇನ್ನೂ ಮುಂದಿನ ದಿವಸದಲ್ಲಿ ಹೆಚ್ಚಿಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ, ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತಾ ಇದ್ದೇನೆ. ಮಾಧ್ಯಮದವರು ಎಲ್ಲರೂ ಇಲ್ಲಿ ಬಂದು ಇದಕ್ಕೊಂದಕ್ಕೆ ಸಹಕಾರ ಕೊಟ್ಟಿದ್ದಕ್ಕೂ ನಿಮಗೂ ಸಹ ನನ್ನ ಕುಟುಂಬದಿಂದ, ನಮ್ಮ ಸ್ನೇಹಿತರಿಂದ ಕೈ ಮುಗಿದು ನಮಸ್ಕಾರವನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಬೇಕು ಅಂತ ಮನೆಯಲ್ಲಿ ನಮ್ಮಣ್ಣ ಪ್ರಸ್ತಾಪ ಮಾಡಿದ್ರು. ಖಂಡಿತ ಮಾಡು, ಈ ವಿಚಾರದಲ್ಲಿ ಇನ್ನೂ ಏನಾದರೂ ಬೇಕಾದ್ರೂ ಮಾಡೋಣ ಅವ್ರಿಗೆ, ಮಕ್ಕಳಿಗೆ ಅಂತ ತುಂಬ ಖುಷಿಯಾಯಿತು. ನಮ್ಮೂರಿಗೆ ಮಾಡಬೇಕು ಅಂತ ಅಂದರು ಫಸ್ಟು. ಆಮೇಲೆ ಪಂಚಾಯತಿ ಫುಲ್ಲು ಕೊಟ್ಬಿಡೋಣ, ನಮ್ಮ ಪಂಚಾಯತಿ ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಗೌರ್ಮೆಂಟ್ ಶಾಲೆ ಬರುತ್ತೋ ಅದಕ್ಕೆಲ್ಲದಕ್ಕೂ ಕೊಡೋಣ ಅಂತ ಡಿಸೈಡ್ ಮಾಡಿದ್ರು. ಮಾಡಿ ಅಂತ ಹೇಳ್ಬಿಟ್ಟು ಒಂದು 5,000 ನೋಟ್ಬುಕ್ಕು ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಈಗ ನಮ್ಮೂರಲ್ಲಿ ಇವತ್ತು ಒಂದು ಚಿಕ್ಕದಾಗಿ ಒಂದು ಸಣ್ಣ ಕಾರ್ಯಕ್ರಮ ಇಟ್ಕೊಂಡು ಇದೆಲ್ಲ ಕೊಟ್ಟು ಎಲ್ಲ ಸ್ನೇಹಿತರೆಲ್ಲ ಸೇರಿ ಪಾರ್ಟಿಯಿಂದನೂ ನಮ್ಮಣ್ಣವರು BJP ರೈತ ಮೋರ್ಚಾ ಉಪಾಧ್ಯಕ್ಷರಾಗಿದ್ದಾರೆ ಡಿಸ್ಟಿಕ್ಕು. ಅದು ಒಂದು ಖುಷಿ ವಿಚಾರ ರೈತರಿಗೆಲ್ಲ. ನೆಕ್ಸ್ಟ್ ಗಿಡನೂ ಕೊಡಬೇಕು ಅಂದ್ಕೊಂಡಿದ್ವಿ, ಏನೋ ಈ ಟೈಮಲ್ಲಿ ಆಗಲಿಲ್ಲ. ನೆಕ್ಸ್ಟ್ ಟೈಮು ಗಿಡನೂ ಕೊಡಬೇಕು ರೈತರಿಗೂ ಒಂದು ಪ್ಲ್ಯಾನ್ ಮಾಡಿದ್ವಿ. ಈ ಸರಿ ಬರೀ ನೋಟ್ಬುಕ್ ಕೊಟ್ಟಿದ್ವಿ. ಮುಂದಿನ ವರ್ಷ ಈ ನಮ್ಮೂರು ಶಾಲೆಗೆ ಶೂಯಿಂದ, ಬ್ಯಾಗಿಂದ ಮತ್ತು ಯೂನಿಫಾರ್ಮಿಂದ ಎಲ್ಲ ಒದಗಿಸ್ಕೊಡ್ಬೇಕು. ನಮ್ಮೂರಲ್ಲಿ ಎಷ್ಟು ಜನ ಮಕ್ಕಳಿರ್ತಾರೋ ಅಂತೇಳ್ಬಿಟ್ಟು ಅದನ್ನು ಪ್ಲ್ಯಾನ್ ಮಾಡಿದ್ವಿ. ನೆಕ್ಸ್ಟ್ ಇಯರು ಎಲ್ರಿಗೂ ಈ ಥರ ಎಲ್ಲ ಮಾಡ್ಕೊಂಡು ಹೋಗೋದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಸರ್ಕಾರಿ ಶಾಲೆಗಳನ್ನ ಒಂದು ವಿದ್ಯಾಭ್ಯಾಸನ ಉತ್ತಮಗೊಳಿಸಬೇಕು. ಮಕ್ಕಳು ಓದೋದಕ್ಕೆ ಒಂದು ಬುಕ್ಸ್ ಇರ್ಬೋದು, ಇಲ್ಲ ಟೆಕ್ಸ್ಟ್ ಬುಕ್ಕು, ನೋಟ್ಬುಕ್ಕು, ಯೂನಿಫಾರ್ಮ್ಸ್, ಶೂ, ಈ ಥರ ಯಾವುದೋ ಒಂದನ್ನು, ಎಲ್ಲ ಒಬ್ಬರೇ ಕೊಡೋಕ್ಕೆ ಕಷ್ಟ ಇದೆ. ಯಾವುದಾದ್ರೂ ಒಂದನ್ನು ಈಗ ಮುಂದಿನ ದಿನಗಳಲ್ಲಿ ಇವರನ್ನು ಮಾರ್ಗದರ್ಶನವಾಗಿಟ್ಕೊಂಡು ಮುಂದೆ ಗಣ್ಯರು, ಹಿರಿಯರು ಯಾರಾದರೂ ಅವರು ಒಂದು ವಿಶೇಷ ದಿನಗಳಿಗೆ ಇರ್ಬೋದು, ಇಲ್ಲ ಎಲ್ಲ ಅನುಕೂಲ ಚೆನ್ನಾಗಿರ್ತಕ್ಕಂಥವರು ಒಂದೊಂದನ್ನು ಮಕ್ಕಳಿಗೆ ಕೊಡುಗೆಯಾಗಿ ಕೊಡ್ತಾ ಹೋದರೆ ಹಿಂದೆ ಉಳಿದಿರತಕ್ಕಂಥ ಸರ್ಕಾರಿ ಶಾಲೆಗಳು ಇರ್ಬೋದು ಮತ್ತು ಬಡ ವಿದ್ಯಾರ್ಥಿಗಳಿರ್ಬೋದು ಮುಂದೆ ಬರೋದಕ್ಕೆ ಒಂದು ಒಳ್ಳೆಯ ಅವಕಾಶ, ಸುವರ್ಣ ಅವಕಾಶ ಕಲ್ಪಿಸ್ಕೊಟ್ಟ ಹಾಗೆ ಇದೆ ಈ ಇವತ್ತಿನ ಕಾರ್ಯ. ಇದೇ ರೀತಿ ನೋಡಿ ಜನ ಎಲ್ಲರೂ ಈಗ ನೀವು ದೂರದರ್ಶನದಲ್ಲಿ ಕೊಡ್ತಕ್ಕಂಥ ಮಾಹಿತಿನ ಕೇಳಿನೋ ನೋಡಿನೋ ಜನ ಮುಂದೆ ಬಂದು ಸರ್ಕಾರಿ ಶಾಲೆಗಳನ್ನ ಉದ್ಧಾರ ಮಾಡಲಿ, ಕನ್ನಡನ ಉಳಿಸ್ಲಿ, ಕನ್ನಡನ ಬೆಳೆಸಲಿ. ನಮ್ಮ ಆಂಗ್ಲ ಭಾಷೆನ ಜಾಸ್ತಿ ಪ್ರೋತ್ಸಾಹಿಸಿ ಅದರ ಹಿಂದೆ ಓಡೋದನ್ನು ಬಿಟ್ಟು ನಮ್ಮ ಕನ್ನಡದ ಹಿಂದೆ ಓಡಲಿ, ನಮ್ಮ ಕನ್ನಡಾಂಬೆನ, ಕನ್ನಡ ಭಾಷೆನ ಉಳಿಸ್ಲಿ. ಅದರಲ್ಲಿ ನಾವು ಜೈಗಳಿಸೋಣ, ಎಲ್ಲರೂ ಒಟ್ಟಿಗೆ ಸೇರೋಣ. ಈಗ ಇವರು ತಗೊಂಡಿರೋನೇ ಇವಾಗ ರವಿಯವ್ರು ಇರ್ಬೋದು, ಶ್ರೀನಾಥ್, ನಾಗರಾಜ್ ಅವರು, ಇವರೆಲ್ಲರೂ ಏನು ನಿರ್ಧಾರ ತೊಗೊಂಡಿದ್ದಾರೋ ಅದು ಅಂಥ ಒಳ್ಳೆ ನಿರ್ಧಾರಕ್ಕೆ ಸದಾಕಾಲ ನಾವು ಅವ್ರಗಳ ಜೊತೆ ಇದ್ದು ಅವ್ರಗಳ ಜೊತೆ ಸಾಕ್ತೀವಿ. ಇವೆರಡು ಮಾತು ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು. ಆನೇಕಲ್ ತಾಲೂಕು ಸಿಡಿವಾಸಕೋಟೆ ಗ್ರಾಮದಲ್ಲಿ ನಮ್ಮ ಸ್ನೇಹಿತರಾದಂಥ ನಾಗರಾಜ್ ಗೌಡರು ಮತ್ತು ಶ್ರೀನಾಥ್ ಗೌಡರು ನಮ್ಮ ಪಂಚಾಯತಿ ವ್ಯಾಪ್ತಿಯ 10 ಹಳ್ಳಿ ಗ್ರಾಮದಲ್ಲಿ ಸುಮಾರು 2,000 ವಿದ್ಯಾರ್ಥಿಗಳಿಗೆ 2,000-2,500 ಬರ್ಬೋದು ಮೋಸ್ಟ್ಲಿ. ಗೌರಿನಹಳ್ಳಿನೇ 600-800 ಜನಸಂಖ್ಯೆ ಇದೆ ವಿದ್ಯಾರ್ಥಿಗಳು. ಎಲ್ಲ ವಿದ್ಯಾರ್ಥಿಗಳಿಗೂ ನೋಟ್ ಪುಸ್ತಕ ವಿತರಣೆ ಮಾಡ್ತಿದ್ದಾರೆ. ಹಾಗೂ ಅತಿ ಮುಖ್ಯವಾಗಿ ಸಿಡಿವಾಸಕೋಟೆ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯನ್ನು ಅತಿ ಹೆಚ್ಚು ಉನ್ನತ ಸ್ಥಾನಕ್ಕೆ ಏರಿಸಬೇಕಂತೇಳಿ ಪಣ ತೊಟ್ಟು ಸರ್ಕಾರಿ ಶಾಲೆ ಉದ್ಧಾರಕ್ಕೋಸ್ಕರ ಇವರು ಈ ಬಾರಿ ನೋಟ್ ಪುಸ್ತಕ ಮತ್ತು ಕಲಿಕಾ ಸಾಮಗ್ರಿಗಳನ್ನು ವಿತರಿಸ್ತಾರೆ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಅವ್ರ ಕುಟುಂಬಕ್ಕೆ ಕೊಟ್ಟು ಇನ್ನೂ ಅತಿ ಹೆಚ್ಚಿನ ಸಮಾಜ ಸೇವೆ ಮಾಡೋದಕ್ಕೆ ಅವಕಾಶ ಕೊಡಲಿ ದೇವರು ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.